ನಮಸ್ತೆ ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಈ ಸ್ವತ್ತು ಅರ್ಜಿ ಸಲ್ಲಿಸಲು ಅವಕಾಶ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ. ಸೊ ನೋಡೋಣ, ಇನ್ಮುಂದೆ ನಾಗರಿಕರು ಗ್ರಾಮ 1 ಅಂದ್ರೆ ಕರ್ನಾಟಕ 1 ಆಗಿರ್ಬೋದು ಅಥವಾ ಬೆಂಗಳೂರು 1 ಸೇವಾ ಕೇಂದ್ರಗಳ ಮೂಲಕ ಈ ಸ್ವತ್ತು ಅರ್ಜಿ ಸಲ್ಲಿಸಬಹುದು ಅಂತ ಸ್ವತಃ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಇ ಆಡಳಿತ ಇಲಾಖೆಯ ಅಡಿಯಲ್ಲಿ ನಾಗರಿಕ ಸೇವೆಗಳ ವಿದ್ಯುನ್ಮಾನ ವಿತರಣಾ ನಿರ್ದೇಶನಾಲಯ ಏನಿದೆ ಅಂದ್ರೆ ಇಡಿಸಿಎಸ್ ಅಂತ ಏನ್ ಹೇಳ್ತಾರೆ, ಅದು 3 ವರ್ಷಗಳ ಅವಧಿಗೆ ಒಪ್ಪಂದ ಮಾಡಿಕೊಂಡಿವೆ. ಈ ಆಡಳಿತ ನಿರ್ದೇಶಕ ರಾಹುಲ್ ರತ್ನಂ ಪಾಂಡೆ ಮತ್ತು ಇಡಿಸಿಎಸ್ ನಿರ್ದೇಶನಾಲಯದ ನಿರ್ದೇಶಕರಾದ ಅಪರ್ಣಾ ರಮೇಶ್ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಅಂದ್ರೆ ಈ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಏನು ಇಲಾಖೆ ಅಭಿವೃದ್ಧಿಪಡಿಸಿರುವ ಈ ಸ್ವತ್ತು ವ್ಯವಸ್ಥೆಗೆ ರಾಜ್ಯಾದ್ಯಂತ ಇರುವ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು. ಈ ವ್ಯವಸ್ಥೆ ಬಗ್ಗೆ ನಾಗರಿಕ ಸೇವಾ ಕೇಂದ್ರಗಳ ನಿರ್ವಾಹಕರಿಗೆ ತರಬೇತಿ ನೀಡ್ತೀವಿ. ಅಲ್ಲದೆ ನಿರ್ವಾಹಕರಿಗೆ ಪ್ರತ್ಯೇಕ ಲಾಗಿನ್ ಖಾತೆ ನೀಡಲಾಗುವುದು. ಸೇವೆಗಳ ಒಂದು ಸಮನ್ವಯಕ್ಕೆ ಇಲಾಖೆ ವತಿಯಿಂದ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ. ಅಂದ್ರೆ ಇನ್ನು ಮುಂದೆ ಬೆಂಗಳೂರು 1 ಆಗಿರ್ಬೋದು ಅಥವಾ ಕರ್ನಾಟಕ 1 ಆಗಿರ್ಬೋದು, ಅಲ್ಲೂ ಕೂಡ ಈ ಸೇವಾ ಲಭ್ಯ ಇರುತ್ತೆ ಅಂತ ಅವರು ತಿಳಿಸಿದ್ದಾರೆ. ಹಾಗೆ ಈ ಹೊಸ ಖಾತಾ ಪಡೆಯಲು ಅಂದ್ರೆ 45 ಶುಲ್ಕ ನಿಗದಿಪಡಿಸಲಾಗಿದೆ. ಈ ವೆಚ್ಚವನ್ನು ನಾಗರಿಕರೇ ಭರಿಸಬೇಕು. ಈ ಆಸ್ತಿ ಅರ್ಜಿಗೆ ಬೇಕಾದ ದಾಖಲೆಗಳ ಸ್ಕ್ಯಾನಿಂಗ್ ಮತ್ತು ಅಪ್ಲೋಡ್ ಮಾಡಲು ಪ್ರತಿ ಪುಟಕ್ಕೆ 5 ರು ಅಂತೆ ಪಾವತಿಸಬೇಕು. ಎಲ್ಲಾ ನಾಗರಿಕ ಸೇವಾ ಕೇಂದ್ರಗಳು ವರ್ಷದ ಎಲ್ಲಾ ದಿನಗಳು ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಕಾರ್ಯನಿರ್ವಹಿಸಲಿದೆ. ಸ್ವಾತಂತ್ರ್ಯ ದಿನ ಅಂದ್ರೆ ರಿಪಬ್ಲಿಕ್ ಡೇ, ಕಾರ್ಮಿಕ ಅಂದ್ರೆ ಲೇಬರ್ ಡೇ ಏನಿದೆ ಅಥವಾ ಗಾಂಧಿ ಜಯಂತಿ, ಈ ತರ ಒಂದು ಮತದಾನಗಳ ದಿನದಂದು ಕೇಂದ್ರಗಳಿಗೆ ರಜೆ ಇರುತ್ತೆ ಅಂತ ಅವರು ತಿಳಿಸಿದ್ದಾರೆ. ಸೊ ಒಟ್ಟಾರೆ ಈ ಒಂದು ವ್ಯವಸ್ಥೆ ಮಾಡಿರೋದು ಒಂದು ಜನಗಳಿಗೆ ಅನುಕೂಲ ಆಗಬೇಕು. ಮತ್ತೆ ನಾವು ಈ ಖಾತಾ ಏನಿದೆ ಅಂದ್ರೆ ಈ ಖಾತಾ ಪಡ್ಕೊಳ್ಳೋಕೆ ಏನಿದೆ ಅದನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು ಈ ಟಾರ್ಗೆಟ್ ಅನ್ನೋದು ಸರ್ಕಾರದ ಒಂದು ಮುಖ್ಯ ಉದ್ದೇಶ ಆಗಿದೆ. ಓಕೆನಾ? ಅಂದ್ರೆ ಈ ನಾಗರಿಕ ಸೇವಾ ಕೇಂದ್ರಗಳೇನಿದೆ ಅಲ್ಲಿ ಈ ಸ್ವತ್ತು ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಯಾವುದೇ ಒಂದು ನೀವು ಈಗ ಮುನ್ಸಿಪಾಲ್ಗೆ ಹೋಗ್ಬೋದು ಅಥವಾ ಎಲ್ಲೇ ಹೋದ್ರು ಅವ್ರು ಹೇಳ್ತಾ ಇರೋದು ಸಾಫ್ಟ್ವೇರ್ ವರ್ಕ್ ಆಗ್ತಿಲ್ಲ, ಆ ಡಾಕ್ಯುಮೆಂಟ್, ಇದೇ ರೀತಿ ಒಂದು ಕಂಪ್ಲೇಂಟ್ಸ್ ಕೇಳಿ ಬರ್ತಿದೆ. ಸೊ ಅದ್ರ ಮಧ್ಯೆ ಈ ಒಂದು ಆಪ್ಷನ್ ಕೂಡ ಸರ್ಕಾರ ಆಯ್ಕೊಂಡಿದೆ ಅಂತ ಹೇಳ್ಬೋದು. ಸೊ ಒಟ್ಟಾರೆ ಅಧಿಕಾರಿಗಳಾಗಿರ್ಬೋದು ಅಥವಾ ಈ ಬ್ಯಾಂಗ್ಳೂರ್ ಅಂದ್ರೆ ಈ ಮುನ್ಸಿಪಲ್ ಆಫೀಸರ್ಸ್ ಏನಿರ್ಬೋದು ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ, ಜನಗಳಿಗೆ ಈ ಖಾತಾ ಮಾಡಿಸ್ಕೋತಾ ಇದಾರಾ ಅಥವಾ ಈ ಸ್ವತ್ತು ಸಿಗ್ತಾ ಇದೆಯಾ? ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.